ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ KIABಯಿಂದ ವಿಮಾನಗಳ ಹಾರಾಟ ರದ್ದಾಗಿದೆ. ವಾಯುನೆಲೆ ಮುಚ್ಚಿರುವ ಕಾರಣ ವಿಮಾನಗಳ ಹಾರಾಟ ಕ್ಯಾನ್ಸಲ್ ಆಗ್ತಾ ಇವೆ. ಇವತ್ತು ಕೂಡ ವಿಮಾನಗಳ ಹಾರಾಟ ಇಲ್ಲ. ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಬಳಿಯ KIAB ತೆರಳಬೇಕಿದ್ದ ಆಗಮಿಸಬೇಕಿದ್ದ ಫ್ಲೈಟ್ಗಳು ಎಲ್ಲವೂ ಕೂಡ ಕ್ಯಾನ್ಸಲ್ ಆಗಿವೆ. ನಿರ್ಗಮಿಸಬೇಕಿದ್ದ 10 ವಿಮಾನಗಳು, ಬರಬೇಕಾಗಿದ್ದು 12 ವಿಮಾನ. ಯುದ್ಧ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಒಟ್ಟು 22 ವಿಮಾನಗಳ ಹಾರಾಟವನ್ನು ಈಗ ರದ್ದು ಮಾಡಲಾಗಿದೆ. ಅಬುಧಾಬಿ, ಜಿದ್ದಾ, ದೋಹಾ, ದುಬಾಯಿ, ಬರೇನ್ ವಿಮಾನಗಳು ಈಗ ಕ್ಯಾನ್ಸಲ್ ಆಗಿವೆ. ವಿಮಾನಗಳ ಹಾರಾಟ ರದ್ದು ಮಾಡಿರುವಂಥ ಈ ಏರ್ ಇಂಡಿಯಾ ಇದೆಯಲ್ಲ, ಎಮಿರೇಟ್ಸ್ ಆಗಿರ್ಬೋದು, ಇಂಡಿಗೋ, ಖತಾರ್ ಸೇರಿದಂತೆ ಹಲವು ಏರ್ಲೈನ್ಸ್ಗಳು ಈಗ ಟಿಕೆಟ್ ಬುಕ್ ಮಾಡಿದವರಿಗೆ ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೀವಿ ಅನ್ನೋಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಪರ್ಯಾಯ ವ್ಯವಸ್ಥೆ ಅಂದರೆ ಈ ವಿಮಾನ ಅಂತೂ ಹಾರಾಟ ಇಲ್ಲ, ಬೇರೆ ಕಡೆಯೂ ಕೂಡ ಹಾರಾಟವನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಂಗಾಗಿ ಬುಕ್ ಮಾಡಿದವರಿಗೆ ಬಹುಶಃ ಟಿಕೆಟ್ ಹಣವನ್ನು ವಾಪಸ್ ಕೊಡಬಹುದು, ಆ ರೀತಿ ವ್ಯವಸ್ಥೆ ಕೂಡ ಮಾಡಬಹುದು ಅಂತ ಅನಿಸುತ್ತೆ. ಬಟ್ ಯುದ್ಧ ಆರಂಭದಿಂದಲೂ ಕೂಡ ಟಿಕೆಟನ್ನು ಬುಕ್ ಮಾಡಿದ್ದಾರೆ. ಅಂಥವರಿಗೆ ಮಾಹಿತಿಯನ್ನು ಕೊಡ್ತಾನೆ ಇದ್ದಾರೆ ಏರ್ಲೈನ್ ಸಿಬ್ಬಂದಿಗಳು. ಫ್ಲೈಟ್ ಕನ್ಫರ್ಮ್ ಆಗದೆ ಏರ್ಪೋರ್ಟ್ಗೆ ಬಾರದಂತೆ ಈಗಾಗಲೇ ಏರ್ಪೋರ್ಟ್ ಆಡಳಿತ ಮಂಡಳಿ ಕೂಡ ಪ್ರಯಾಣಿಕರಿಗೆ ಮನವಿಯನ್ನು ಮಾಡ್ತಾ ಇರುವಂಥದ್ದು. ಸಾಮಾಜಿಕ ಜಾಲತಾಣ ಆಗಿರ್ಬೋದು, ಏರ್ಪೋರ್ಟ್ನಲ್ಲಿ ಹೆಲ್ಪ್ ಡೆಸ್ಕ್ ಮುಖಾಂತರ ಮನವಿಯನ್ನು ಮಾಡ್ತಿದ್ದಾರೆ. ಹಂಗಾಗಿ ಇದು ಯಾವಾಗ ನಿಲ್ಲುತ್ತೋ ಗೊತ್ತಿಲ್ಲ. 4 ದಿನ ಆಗುತ್ತೋ, 10 ದಿನ ಆಗುತ್ತೋ, 1 ವಾರ ಹೋಗುತ್ತೋ, 2 ವಾರ ಹೋಗುತ್ತೋ ಗೊತ್ತಿಲ್ಲ. ಅಲ್ಲಿಯ ತನಕ ವಿಮಾನ ಹಾರಾಟ ಅಂತೂ ಈ ರೀತಿಯ ಸಮಸ್ಯೆ ಇದ್ದೇ ಇರುತ್ತೆ, ಅವಕಾಶನೇ ಇರೋದಿಲ್ಲ. ಈಗ ಬೇರೆ ದೇಶಗಳಲ್ಲಿ ಭಾರತೀಯರು ಸಿಕ್ಕಾಕೊಂಡಿದ್ದಾರೆ, ಪ್ರವಾಸದಲ್ಲಿ ಹೋಗಿದವರು ಕೂಡ ಸಿಕ್ಕಾಕೊಂಡಿದ್ದಾರೆ. ಬಟ್ ಅವರು ಸೇಫ್ ಆಗಿರಲಿ ಅಷ್ಟೇ.